ಜಂಗಮ ಅಂದ್ರೇನು ಜಾತಿ ಅಂತಲ್ಲ. ಜಂಗಮ ಅಂದ್ರೆ ಅದು ಒಂದು ತತ್ವ. ಹಸಿದವನು ಒಡಲು ಜಂಗಮ, ನೊಂದವನ ಕಣ್ಣೀರು ಜಂಗಮ, ಬಿದ್ದವನ ಬದುಕು ಜಂಗಮ. ಅದನ್ನು ತಿದ್ದುವ ಗುಣ ಯಾರಿಗಿರುತ್ತದೆ ಅವನಿಗೆ ನಾವು ಗುರು ಅಂತ ಕರೀತೇವೆ. ಮಾಡ್ತಾ ನೋಡೋ ಕಾಲಕ್ಕ ಪ್ರವಚನ ಅಂತಂದ್ರೆ ಇದು ಕನ್ನಡಿ ಆಗಬೇಕು. ಪ್ರವಚನ ಅಂದ್ರೆ ಕನ್ನಡಿ. ಇಲ್ಲಿ ಯಾವ ಕನ್ನಡಿಯನ್ನ ನೋಡಬೇಕು ಅಂದ್ರೆ ಆ ಮಹಾಶಿವಯೋಗಿ ಬದುಕಿದ ಬದುಕನ್ನ ನೋಡಿ ಆ ಕನ್ನಡಿಯಲ್ಲಿ ನಮ್ಮನ್ನ ನಾವು ನೋಡ್ಕೋಬೇಕು, ನಾವು ಹೇಗೆ ಬದುಕಿದ್ದೇವೆ ಅಂತ ಹೇಳಿ. ಹೌದಲ್ಲ? ಅವರ ಇಡೀ ಪರಿಪೂರ್ಣದ ಜೀವನ ತಾಯಿಯ ಗರ್ಭದಿಂದನೇ ಅವರಿಗೆ ಕಷ್ಟಗಳು, ಸವಾಲುಗಳು ಪ್ರಾರಂಭ ಆಗುತ್ತವೆ. ಯಾಕೆ ಅಂತಂದ್ರೆ ಕಷ್ಟ ಅಂದ ತಕ್ಷಣ ನೀವು ಅನ್ಕೊಳ್ಬಹುದು ನಾವು ಸುಖವಾಗಿರೋದು ಕಷ್ಟವಾಗಿರೋದು ಅದು ದೇವರಿಟ್ಟಿರ್ತಾನೆ ಅನ್ನೋದಾದ್ರೆ, ದೇವರ ಜೊತೆಗೆ ನಮ್ಮ ಬುದ್ಧಿಯಿಂದ ನಮ್ಮ ಜ್ಞಾನದಿಂದ ನಾವುಗಳು ಕೂಡ ಬದುಕ್ತಕ್ಕಂತಹ ಕಾಯಕವನ್ನು ನಾವುಗಳು ಮಾಡಬೇಕು. ಕಷ್ಟ ಅಂತ ಯಾರಿಗೆ ಅನಿಸ್ತದೆ ಅಂದ್ರೆ ಆ ಕಷ್ಟದ ಬಗ್ಗೆ ಯಾರಿಗೆ ಅರಿವಿರೋದಿಲ್ಲ ಅವರು ಅದನ್ನ ಕಷ್ಟ ಅಂತ ಕರೀತಾರೆ. ಈಜು ಬರದೇ ಇರೋವನಿಗೆ ಹೊಳೆ ಇದ್ರೆ ಕಷ್ಟ, ನಡೆಯೋಕೆ ಆಗದೆ ಇರೋವನಿಗೆ ದಾರಿ ದೂರ ಇದ್ರೆ ಕಷ್ಟ, ಏರಾಕ ಆಗದೆ ಇರೋವನಿಗೆ ಅಡ್ಡ ಗುಡ್ಡ ಬಂತು ಅಂದ್ರೆ ಕಷ್ಟ. ಬಂತನ ಗುಡ್ಡ ಇತ್ತಪ್ಪ ನನ್ನ ಕೈಲಿ ಏರಕ್ ಆಗೋದಿಲ್ಲ ಅಂತಂದ್ರೆ ಅದು ಅವನ ಕಷ್ಟ ಅಂತಲ್ಲ, ಆ ಸಾಧನೆಯನ್ನು ಅವನು ಮಾಡಿಲ್ಲ ಅಂತ ಅರ್ಥ. ದೇವರು ಮೂಲಭೂತವಾಗಿ ಎಲ್ಲವನ್ನ ನಮಗೆ ಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನಿಗೆ ಏನೇನು ಬೇಕಲ್ಲ ನೋಡ್ರಿ, ವಿಚಾರ ಮಾಡ್ರಿ. 84 ಲಕ್ಷ ಜೀವರಾಶಿಗಳಲ್ಲಿ ಮಾತು ಬರುವ ಜಗತ್ತಿನ ಏಕೈಕ ಪ್ರಾಣಿ ಅಂದ್ರೆ ಅದು ಮನುಷ್ಯ ಮಾತ್ರ. ಯಾವಾರ ಮಾತಾಡ್ತೇವೆ ನಾವು? ಮಾತಾಡ್ತವ ತಾಯಿ? ಎಮ್ಮೆ ಮಾತಾಡ್ತವ? ಮಾತಾಡಲ್ಲ. ನಾಯಿ ಅವಕ್ಕ ಚಂದ ದೇವ್ರು ಒಂದೊಂದು ಶಬ್ದ, ಅವು ಬೌ ಅಂತವು, ಅದು ಅಂಬ ಅಂತವು, ಒಂದು ಶಬ್ದ ಹಿಡ್ಕೊಂಡು ಹೋಗ್ತಾವ. ಆದ್ರ ಮಾತುಗಳನ್ನ ನುಡಿದು ಆ ಮಾತುಗಳಿಂದಲೇ ಜಗತ್ತಿನೊಳಗ ಗೆಲ್ಲುವ ಶಕ್ತಿ, ಆ ಮಾತಿನಿಂದಲೇ ಪ್ರಾಣವನ್ನ ಕಳೆದುಕೊಳ್ಳುವ ಶಕ್ತಿ, ಆ ಮಾತಿನಿಂದ ದೇವರಾಗಬಹುದು, ಅದೇ ಮಾತಿನಿಂದ ರಾಕ್ಷಸನೂ ಆಗಬಹುದು. ಅದಕ್ಕೆ ಹೇಳ್ತಾರಲ್ಲ, ಮಾತಿ ನಿಮ್ಮ ಹಾಗೆ ನುಡಿಯು, ಮಾತಿ ನಿಮ್ಮ ಹಾಗೆ ಕೊಲೆಯು, ಮಾತಿನಿಂ ಸಕಲ ಸಂಪದವು ಲೋಕಕ್ಕೆ, ಮಾತು ಮಾಣಿಕ್ಯ ಸರ್ವ. ಶಿವಕುಮಾರ ಶಿವಯೋಗಿಗಳು ಕಲಿಯುವ ವಯಸ್ಸಿನಲ್ಲಿಯೂ ಕೂಡ ಯಾವುದಕ್ಕೆ ಬಹಳ ಕಡಿವಾಣ ಹಾಕಿದ್ರು ಅಂದ್ರೆ ಮಾತಿಗೆ. ಒಂದು ವಿಚಾರ ಮಾಡ್ರಿ, ಮಾತುಗಳು ಪರಿಪೂರ್ಣವಾಗಿ ನಾವುಗಳು ಈ ಜಗತ್ತಿಗೆ ಕೊಡಬೇಕಾಗಿತ್ತು ಅಂದ್ರೆ 1000 ಸಾರಿ ಯೋಚನೆ ಮಾಡಬೇಕಾದ. ಕೇಳ್ತಾರೆ, ಒಡೆದ ಮುತ್ತು ಆಡಿದ ಮಾತು ಈ ಪ್ರಪಂಚದಲ್ಲಿ ಯಾವತ್ತೂ ಕೂಡ ಬರೋದಿಲ್ಲ. ನೀನು 1 ನಿಮಿಷ ವಿಚಾರ ಮಾಡುತ್ತೀಯೋ, 1000 ವರ್ಷ ವಿಚಾರ ಮಾಡುತ್ತೀಯೋ, 100 ವರ್ಷ ವಿಚಾರ ಮಾಡುತ್ತೀಯೋ, 1 ಜನ್ಮನೇ ತಗೊಳ್ತೀಯೋ ಗೊತ್ತಿಲ್ಲ. ಮಾತು ಆಡಬೇಕಾದ್ರೆ ಬಹಳ ಹುಷಾರಾಗಿ ಬಹಳ ವಿಚಾರವಂತನಾಗಿ ಮಾತಾಡಬೇಕು. ಯಾಕೆ ನಾನು ಮಾತಿನ ಬಗ್ಗೆ ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಂದು ಮಾತು ಶಿವಕುಮಾರ ಶಿವಯೋಗಿಗಳವರ ಇಡೀ ಜೀವನವನ್ನು ಬದಲಿ ಮಾಡುತ್ತದೆ. ಯಾವ ಮಾತು? ಬುದ್ಧಿ, ನಾನು ಈ ಮಠಕ್ಕ ನಿಮ್ಮ ಆಶೀರ್ವಾದದಂತೆಯೇ ಸನ್ಯಾಸತ್ವವನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನ ಏನು ಹಾಕಿದ್ರೋ, ಮಾತು ಕೊಟ್ಟರು, ಇಡೀ ಅವರ ಮನೆತನ ವಿರುದ್ಧ ಬಂದು ನಿಂತರೂ ಕೂಡ ಆ ಮಾತಿಗೆ ಚ್ಯುತಿಯನ್ನ ತರಲಿಲ್ಲ ಶಿವಕುಮಾರ ಮಹಾಸ್ವಾಮಿ. ನಾವು ದೊಡ್ಡರಾಗೋದು ಯಾವಾಗ ಅಂತಂದ್ರ ಹೇಗೆ ಮಾತಾಡ್ತೀವಿ ಅನ್ನೋ ಪರಿಕಲ್ಪನೆ ಒಬ್ಬ ಮನುಷ್ಯನ ಅಂತರಾಳದೊಳಗೆ ಯಾವಾಗದು ಒಡಮೂಡುತ್ತದ ಅವಾಗ ಒಬ್ಬ ಪರಿಪೂರ್ಣವಾದ ಮನುಷ್ಯ ಆಗುತ್ತಾನೆ. ಮನುಷ್ಯ ಅಂತಂದ್ರೆ ನಾನು ನಿಮ್ಗೆ ಯಾವಾಗಲೂ ಕೂಡ ಹೇಳ್ತಿರ್ತೀನಿ, ಯೇಷಾಂ ನ ವಿದ್ಯೆ ಇಲ್ಲದವನು, ನ ತಪಂ ತಪವನ್ನ ಮಾಡದೆ ಇರೋನು, ನ ದಾನಂ ದಾನವನ್ನ ಕೊಡದೆ ಇರೋನು, ನ ಗುಣಂ ಗುಣವನ್ನ ಇಲ್ಲದೆ ಇರೋನು, ನ ಶೀಲಂ ಶೀಲಾಚಾರಿತ್ರ್ಯ ಇಲ್ಲದವನು. ಏ ಮರ್ತ್ಯ ಲೋಕೆ, ಈ ಭೂಮಿಯಲ್ಲಿ ಏ ಮರ್ತ್ಯ ಲೋಕೆ ಭುವಿ ಭಾರ ಭೂತಃ ಮನುಷ್ಯ ರೂಪೇಣ ಮೃಗಾಶ್ಚರಂತಿ.
ಅವನು ಹೆಂಗ ಕಾಣ್ತಾನ ಜಗತ್ತಿನ ಕಣ್ಣಿಗೆ ಅಂದ್ರೆ ಮನುಷ್ಯನ ರೀತಿಯೊಳಗ ಕಾಣ್ತಾನ ಖರೆ, ಆದ್ರೆ ಅವ ಮನುಷ್ಯ ಆಗಿರೋದಿಲ್ಲ. ಅವ ಒಬ್ಬ ಸಾಮಾನ್ಯ ಮೃಗವಾಗಿ ಈ ಜಗತ್ತಿನೊಳಗ ಬಾಳ್ತಾನೆ. ನನ್ನ ಮನೆ, ನನ್ನ ಬದುಕು ಪುಣ್ಯಕ್ಕಾಗಿ ಮಾಡೋದಷ್ಟೇ ಅಲ್ಲ, ಸಮಾಜಕ್ಕಾಗಿ ನಾವುಗಳು ಈ ಜಗತ್ತಿನಲ್ಲಿ ಒಳ್ಳೆಯದನ್ನ ಮಾಡಬೇಕು. ದೇವರಿಗೆ ನೀಡುವ ನೈವೇದ್ಯ ದೇವರಿಗೆ ಸಲ್ಲುತ್ತದೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಹಸಿದವನ ಒಡಲಿಗೆ ಹಾಕುವ ಒಂದು ತುತ್ತು ಅನ್ನ ಅದು ಪರಮಾತ್ಮನ ಪಾದಕ್ಕೆ ಮುಟ್ತದೆ.